ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಎಪಿಎಂಸಿ ನಾಪತ್ತೆ ಆಗಿದ್ದ ಸೈಜ್ಗಳು ಖಾಸಗಿ ಜಾಗದಲ್ಲಿ ಪತ್ತೆ. ಮಾಜಿ ಸಚಿವ ಹರತಾಳು ಹಾಲಪ್ಪ ಭೇಟಿ. ಲೋಕಾಯುಕ್ತ ತನಿಖೆ ಅಗತ್ಯ ಎಂದ ಹಾಲಪ್ಪ. ಕೆಟ್ಟು ನಿಂತ 25ಕ್ಕೂ ಹೆಚ್ಚು ಮಳೆ ಮಾಪನ ಯಂತ್ರ. ಬೆಳೆ ವಿಮೆ ಬರದಿದ್ದರೆ ಅಧಿಕಾರಿಗಳೇ ಹೊಣೆ ಎಂದ ದೇವೇಂದ್ರಪ್ಪ. ಗಾಂಧಿನಗರ ಬಾವಿ ಮುಚ್ಚಿಸಿದ್ದು ಎಷ್ಟು ಸರಿ ಎಂದ ಗಣೇಶ್ ಪ್ರಸಾದ್. ಜೂನ್ 21ರಂದು ರಾಘವೇಶ್ವರ ಸಭಾಭವನದಲ್ಲಿ ಪ್ರತಿಬಿಂಬ ಕಾರ್ಯಕ್ರಮ ಕುರಿತು ಅಶೋಕ್ ಮತ್ತು ದೀಪಕ್ ಮಾಹಿತಿ. ಜುಲೈ 27ರಿಂದ ಸೆಪ್ಟೆಂಬರ್ 26ರವರೆಗೆ ಸಾಗರದಲ್ಲಿ ಕರ್ಕಿಶ್ರೇತ್ವೆಯರ ಚಾತುರ್ಮಾಸ. ಈಗ ಸುದ್ದಿಯ ವಿವರ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 56 ಎಕರೆ ಪ್ರದೇಶದಲ್ಲಿ ಸುಮಾರು 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದು, ಕಾಂಪೌಂಡ್ನಿಂದ ಕಿತ್ತ ಸೈಜುಗಳನ್ನು ಪ್ರಾಂಗಣದಿಂದ ಹೊರಗೆ ಸಾಗಿಸಿರುವುದು ಅನೇಕ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದ್ದಾರೆ. ಸಾಗರದ ಎಪಿಎಂಸಿಗೆ ಶುಕ್ರವಾರ ರೈತರು ಮತ್ತು ವ್ಯಾಪಾರಸ್ಥರ ದೂರಿನ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದರು. ಈ ಸಂದರ್ಭದಲ್ಲಿ ಜಿಕೆ ಭೈರಪ್ಪ, ಗಿರೀಶ್, ದೇವೇಂದ್ರಪ್ಪ ಯಲಕುಂದ್ಲಿ, ಬೇಟಿ ರವೀಂದ್ರ ಇನ್ನಿತರರು ಹಾಜರಿದ್ದರು. ಸತ್ನ ಸರ್ ನಾತದು ಅವರು ಮಾಡ್ತಾ ಇದ್ದಾರೆ. ಮಾಡ್ಕೊಂಡಲ್ಲಪ್ಪ, ನೀವು ಮಾಡೋಕ್ಕಾದ್ರೆ ಮಾಡಿ ಕೊಡಪ್ಪ. ಸರ್ ನಾತದು ಸರ್ ನಾನು ನಾತದು ಈ ಕಾಂಪೌಂಡು ಹಳೆ ಕಾಂಪೌಂಡನ್ನು ಕೆಡವಿ ಹೊಸ ಕಾಂಪೌಂಡು 1 ಕಿಲೋಮೀಟ್ರ್ ಚಿಲ್ಲರೆ ಕಟ್ಟುವಂಥ ಕೆಲಸ ನಡೆದಿದೆ. ಅದು ಟೆಂಡ್ರ್ ಕರೆದಿದ್ದೀವಿ ಅಂತ ಹೇಳಿದರು ಸೆಕ್ರೆಟ್ರಿ. ನಾನು ಪೇಪರ್ ಪೂರ್ತಿ ನೋಡ್ತೀನಿ. 3 ಹಂತದಲ್ಲಿ ಕರೆದಿರೋ, ಒಂದು 850 ಮೀಟ್ರು, ಒಂದು 130 ಮೀಟ್ರು, ಒಂದು 200 ಕಿಲೋಮೀಟ್ರ್. ಅದು ಹಳೆ ಕಾಂಪೌಂಡ್ ಇತ್ತು. ಅದು ಬೋರ್ಡ್ನವ್ರ ತೀರ್ಮಾನ. ಹಳೆ ಬೋರ್ಡ್ ಇದ್ದಾಗ ಜನಪ್ರತಿನಿಧಿಗಳು ಇದ್ದಾಗ ಮಾಡಿದ್ರು ಅಥವಾ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟ್ಮೆಂಟ್ ಬಂದರೂ ತೀರ್ಮಾನ ಗೊತ್ತಿಲ್ಲ. ಏನಂದರೆ ಕಾಂಪೌಂಡ್ ಚೆನ್ನಾಗೇ ಇತ್ತು, ಆದರೂ ಅವ್ರ ತೀರ್ಮಾನ ಅವರಿಗೆ ಬಿಡೋದದು, ನಮ್ಮ ತೀರ್ಮಾನ ಅಲ್ಲ. ಆವಾಗ ಟೆಂಡ್ರ್ ಮಾಡುವಾಗ ಇಂಜಿನಿಯರ್ ಹೇಳಿದ್ದಾರೆ, ಅದರಲ್ಲಿ ಇರ್ತಕ್ಕಂಥ ನಮ್ಮ ಫೌಂಡೇಶನ್ ಹಾಕಿರ್ತೀವಲ್ಲ ಕಾಂಪೌಂಡಿಗೆ, ಅದರಲ್ಲಿ ಒಂದಿಷ್ಟು ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಕಲ್ಲಿಂದು ಏನು ಕಲ್ಲು ಅಂತೀವಿ ಅದಕ್ಕೆ, ಸೈಜ್ ಕಲ್ಲು. ಅದು ಮಿಸ್ಯೂಸ್ ಆಗಿದೆ ಅಂಥೇಳಿ ಮಾಧ್ಯಮದಲ್ಲೂ ಬಂದಿತ್ತು, ಕೆಲವು ಕಾರ್ಯಕರ್ತರು ಮುಖಂಡರು ಹೇಳಿದರು. ನೋಡೋಣ ಅಂತ ಬಂದಿದ್ದೀವಿ. ಸೆಕ್ರೆಟ್ರಿಯವರು ಮತ್ತು ಇಂಜಿನಿಯರು ಅದೊಂದು ಸಮಜಾಯಿಸಿ ಕೊಟ್ಟರು. ಪೇಪರ್ನಾಗೂ ಲೀಗಲಾಗೂ ಕೊಡ್ತೀವಿ, ಪ್ರೊಸೀಜರ್ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ಇದೊಂದು ಪ್ರೊಸೀಜರು. ಹಳೆ ಯಾವುದೇ ಸರ್ಕಾರಿ ಕಟ್ಟಡವನ್ನು ಕೆಡೋದಾಗ ಅದರ ಮೆಟೀರಿಯಲ್ ಏನು ಮಾಡಬೇಕು ಅಂತ ಒಂದು ಟೆಂಡರ್ ಕರೆದು ಮಾಡ್ತಾರೆ. ಇದು ಬಿಲ್ಡಿಂಗ್ ಅಲ್ಲ, ಕಾಂಪೌಂಡ್ ಆದ್ದರಿಂದ ತೆಗಿಬೇಕು, ಹಾಗೆ ಕಟ್ಟಬೇಕು, ಬಿಡೋ ಹಾಗಿಲ್ಲಲ್ಲ. ಹಾಗಾಗಿ ಇದನ್ನು ಒಂದು ಕಡೆ ಶೇಖರಣೆ ಮಾಡಿದ್ದಾರೆ. ಇಲ್ಲೂ ತೋರಿಸಿದ್ದಾರೆ, 1 ಎಕರೆ ಜಾಗದಲ್ಲಿ ಆ ಕಲ್ಲನ್ನು ಶೇಖರಣೆ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದಿಷ್ಟು ಕಲ್ಲು ಇದೆ, ಅಲ್ಲೊಂದಿಷ್ಟು ಭಾಳ ಇದೆ. ಅದು ಹೇಗೆ ಅಲ್ಲಿಗೆ ಹೋಯ್ತು ಗೊತ್ತಿಲ್ಲ. ಈ ಕಲ್ಲಂತೂ ಇಲ್ಲೊಂದಿಷ್ಟು ಇದೆ. ಅದು ಹೇಗೆ ಏನು ಅಂತೇಳಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗತ್ತೆ ಹೊರಗಡೆ ಯಾಕೆ ತೊಗೊಂಡು ಅಂತ. ಇವರು ಇಲ್ಲೇ ಯೂಸ್ ಮಾಡಿದ್ದಾರೆ ಮತ್ತು ಯೂಸ್ ಮಾಡೋಕ್ಕೆ ಪ್ರಾವಿಷನ್ನು ಮಾಡಿದ್ದಾರೆ. ಹಳೆ ಕಲ್ಲನ್ನು ಕಾಂಪೌಂಡಿಗೆ ಅಥವಾ ಅಗತ್ಯಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಏನಾಗಿದೆ, ನೋಡ್ತೀನಿ. ಜೈಸಿ ಅಥವಾ ರಿಟರ್ನಾಗಿ ಏನು ಕೊಡ್ತಾರೆ ಅಥವಾ ಅವ್ರದ್ದು ಪ್ರೊಸೀಜರ್ ಮಾಡಿರ್ತಾರೆ ನನಗೆ ಗೊತ್ತಿದ್ದಾಗೆ. ನೋಡೋಣ. ಇದು ಕಾಂಪೌಂಡ್ ಭೂಮಿ ಒಳಗಿರೋ ಕಲ್ಲು ಆದ್ದರಿಂದ ಅದು ರೀಯೂಸ್ ಮಾಡ್ಬೇಕಾದ್ರೆ ಎಸ್ಟಿಮೇಟಾಗಿ ಮಾಡಿದ್ದೀವಿ ಅಂತ. ಹಾಗಾಗಿ ಮಾಡ್ಬೋದು ಮಾಡಬಾರ್ದು ಸೆಕೆಂಡ್ರಿ. ಮಾಡದೇ ಇದ್ರೆ ಹರಾಜು ಹಾಕಬೇಕು ಅಂತಿದೆ. ಹರಾಜು ಹಾಕೋದಕ್ಕೆ ಅದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದರೊಳಗೆ ಯಾರೋ ಒಂದಿಷ್ಟು ಕಲ್ಲು ಈ ಕಾಂಟ್ರಾಕ್ಟರ್ ಗೊತ್ತಿಲ್ಲದೆ, ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ನಡ್ಕೊಂಡು ಹೋಗುತ್ತೆ. ಹಾಗೂ ತೊಗೊಂಡು ಹೋಗೋದು ಕಷ್ಟ. ಇಲ್ಲಿ 2 ಕಡೆ 4 ಕಡೆ ವಾಚ್ಮ್ಯಾನ್ಗಳಿದ್ದಾವೆ, CC ಕ್ಯಾಮ್ರಾ ಇದೆ. ಅದ್ರ ಮಧ್ಯೆ ಆ ಕಾಲದಲ್ಲಿ ಹಿಂದೆ ಯಾರು ಮಾಡಿದ್ರು ಆವಾಗ ಒಂದಿಷ್ಟು ಕಲ್ಲು ಅಲ್ಲೊಂದು ಕಡೆ ಖಾಸಗಿ ಜಮೀನಲ್ಲಿ ಶೇಖರಣೆ ಆಗಿದೆ. ಅದು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ ಅಷ್ಟು ಕಲ್ಲುಗಳು ಅಷ್ಟೊಂದು
ಡೆರ್ಬೀಸ್ ಅಂತಲ್ಲ ಏನಂತೀವಿ ಅದಕ್ಕೆ ಡೆಬ್ರೀಸ್ ಅಂತೀವಿ. ಅಷ್ಟೊಂದು ಶೇಖರಣೆ ಯಾವುದೇ ಖಾಸಗಿ ಬಿಲ್ಡಿಂಗಲ್ಲಿ ಸಾಗರ ಅಥವಾ ಶಿವಮೊಗ್ಗದಲ್ಲಿ ಇಲ್ಲ. ಅದು ಸರ್ಕಾರಿ ಕಟ್ಟಡದ ಡೆಬ್ರೀಸೇ ಅದು ಹೇಗೆ ಅಲ್ಲಿಗೆ ಹೋಯ್ತು ಏನು ಅಂತ APMC ಅವರು ಅವ್ರಿಗೆ ತಮ್ಗೆ ಗೊತ್ತಿದ್ರೆ ಅವ್ರು ಹೇಳಬೇಕು, ಇಲ್ಲದ್ರೆ ಎನ್ಕ್ವೈರಿ ಮೂಲಕ ಹೇಳಬೇಕು. ಏನು ಎನ್ಕ್ವೈರಿ ಮಾಡಬೇಕು ಅಂದರೆ ಲೋಕಾಯುಕ್ತಕ್ಕೆ ಹೋಗ್ಬೇಕು. ಅಷ್ಟು ಮಟ್ಟಿಗೆ ಹೋಗೋದು ಬೇಡ ಅದ್ರ ಬಗ್ಗೆ ಇಲ್ಲಿ ಇವ್ರು ಹಾಕ್ಕೊಂಡಿದ್ದಾರೆ. ಇಲ್ಲೇ ಅದು ಎಲ್ಲಿಂದ ಬಂತು, ಯಾರ್ದು ಖಾಸಗಿ ಜಾಗ, ಅವ್ರು ಎಲ್ಲಿ ಟೆಂಡರ್ ತೊಗೊಂಡಿದ್ರು, ಯಾರು ಕಾಂಪೌಂಡಾಗೆ ಅಥವಾ ಯಾವ ಸರ್ಕಾರಿ ಬಿಲ್ಡಿಂಗಲ್ಲಿ ತೊಗೊಂಬಂದು ಅಲ್ಲಿ ಶೇಖರಣೆ ಮಾಡ್ಯಾರ ಅನ್ನೋದು. ಸಾಗರ ತಾಲೂಕಿನಲ್ಲಿ ಮಳೆ ಮಾಪನ ಕೇಂದ್ರಗಳು ಹಾಳಾಗಿದ್ದು ರೈತರಿಗೆ ಬೆಳೆ ವಿಮೆ ಸಿಗುತ್ತಿಲ್ಲ. ಈ ವರ್ಷವೂ ರೈತರಿಗೆ ಸರಿಯಾಗಿ ಬೆಳೆ ವಿಮೆ ಸಿಗದೆ ಹೋದರೆ ಅದಕ್ಕೆ ಕಾರಣವಾಗಿರುವ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲೆ ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ KR ಗಣೇಶ್ ಪ್ರಸಾದ್ ಮಾತನಾಡಿದರು. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಗಿರೀಶ್ ಗುಳ್ಳಳ್ಳಿ, ಸತೀಶ್ ಕೆ, ಸಂತೋಷ್ ರಾಯಲ್, ಸೂರಜ್ ಸಾಗರ್ ಇನ್ನಿತರರು ಹಾಜರಿದ್ದರು. ಪತ್ರಿಕಾಗೋಷ್ಠಿ ಸಾಗರದಲ್ಲಿ ಒಟ್ಟು 36 ಮಳೆ ಮಾಪನ ಕೇಂದ್ರಗಳು ಇದ್ದಾವೆ. ಅದನ್ನು ಆ ಮಾಹಿತಿ ಹವಾಮಾನ ಆಧಾರಿತ ಬೆಳೆ ವಿಮೆ ಕೊಡಲಿಕ್ಕೆ ಹೋದ ಸಾರಿ ಯಾರಿಗೂ ಕಟ್ಟಿದ ದುಡ್ಡು ವಾಪಸ್ ಬಂದಿಲ್ಲ. ಆದರೆ ಅನಾಹುತ ಆಗಿಲ್ವಾ ರೈತರಿಗೆ? ಬೆಳೆ ಹಾನಿ ಆಗಿಲ್ವಾ ರೈತರದ್ದು? ಆಗಿದೆ. ಕಾರಣ ಇಷ್ಟೇ, ಮಳೆ ಮಾಪನ ಕೇಂದ್ರ ದುರಸ್ತಿಯಲ್ಲಿ ಎಲ್ಲವೂ ದುರಸ್ತಿಯಲ್ಲಿ ಇದ್ದಾವೆ. ದುರಸ್ತಿ ಇದಾಗಿ ರಿಪೇರಿನೇ ಆಗಿಲ್ಲ, ಅವು ಎಲ್ಲ ಹಾಳಾಗಿ ಕೂತ್ಯಾವೆ. ಪ್ರತಿ ವರ್ಷವೂ ಶಾಸಕರು ಮೀಟಿಂಗ್ ಮಾಡ್ತಾರೆ, ಆವಾಗ ನಾವು ಅದನ್ನು ಕಳಿಸಿದ್ದೀನಿ, ರಿಪೇರಿ ಆಗುತ್ತೆ, ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ಈ ಸರಿ ಕೂಡ ನಾನು ತಾಲೂಕು ಆಫೀಸ್ಗೆ ಹೋಗಿ ಸಂಬಂಧಪಟ್ಟ KSFಕರನ್ನ ವಿಚಾರಿಸಿದಾಗ ಅವರು 36ರಲ್ಲಿ 11 ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾವೆ, ಇನ್ನೂ 25 ಟೆಂಡರ್ ಆಗಿದೆ. ಆ ಟೆಂಡರ್ ಆಗೋಗಿದೆ ಸರ್, ಈಗ ಅವರು ಬಂದು ಸರಿ ಮಾಡಬೇಕು. ಯಾವಾಗ ಬರ್ತಾರೆ? ಅವ್ರು ನಿಮ್ಮ ಕಂಟ್ರೋಲಲ್ಲಿ ಇದ್ದಾರಾ? ಮಳೆಗಾಲ ಮುಗಿದ ಮೇಲೆ ಬರ್ತಾರೋ ಈಗಲೇ ಬರ್ತಾರೋ ಅಂತ ವಿಚಾರಿಸಿದಾಗ ಅದು ನನಗೆ ಬಿಡಲ್ಲ, ಅದು ಗೊತ್ತಿಲ್ಲ ಸರ್, ತಹಸೀಲ್ದಾರ್ನ ಕೇಳಬೇಕು ಅಂತ ಅವ್ರು ಹೇಳ್ತಾರೆ. ತಹಸೀಲ್ದಾರ್ ಕೇಳಿದಾಗ ಇಲ್ಲ ಸರ್ ಆಗಿದೆ, ಮೊನ್ನೆ ಕೂಡ ಶಾಸಕರು ಮೀಟಿಂಗ್ ತೊಗೊಂಡಿದ್ರು ಅಂತ ಹೇಳ್ತಾರೆ. ಇವ್ರು ಹೊಸಬ್ರು ಬಿಡಿ, ಇವ್ರು ಯಾರೋ ನಮ್ಮ ತಹಸೀಲ್ದಾರರು. ಆದರೆ ಪ್ರತಿ ವರ್ಷವೂ ಇದೇ ಉತ್ತರ, 3 ವರ್ಷ 4 ವರ್ಷದಿಂದ ನೋಡ್ತಾ ಇದ್ದೀನಿ, ಇದೇ ಉತ್ತರ. ಮೀಟಿಂಗ್ ಮಾಡ್ತಾರೆ, ಆದರೆ ಮೀಟಿಂಗ್ ಮಾಡಿ ಅದೇನಾಯಿತು ಅನ್ನೋದನ್ನು ಫಾಲೋ ಮಾಡ್ಬೇಕಲ್ಲ ಸರ್ ಆಡಳಿತ. ಅದಾಗ್ತಾ ಇಲ್ಲ, ಅದರಿಂದ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಮತ್ತು ಬೆಳೆ ವಿಮೆ ಅಂದ ಕೂಡಲೇ ನಮ್ಮಲ್ಲಿ ಲೋಕಾರೂಢಿ ಅವ್ರು ಏನು ಹೇಳ್ತಾರೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವರದಿ ಕೊಡೋರು ಯಾರು? ರಾಜ್ಯ ಸರ್ಕಾರಿ ನೌಕರರೇ ಕೊಡೋದು, ಇದನ್ನ ಅವ್ರು ಕೊಡಬೇಕು. ಕೇಂದ್ರ ಸರ್ಕಾರದವ್ರು ಯಾರು ಅಪಾಯಿಂಟರ್ಸ್ ಇಲ್ಲ ಇಲ್ಲಿ ಇದನ್ನು ಕೊಡೋಕ್ಕೆ. ಮಳೆ ಮಾಪನ ರಿಪೇರಿ ಆಗ್ಬೇಕಲ್ಲ ಸರ್. ಅವ್ರು 11 ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ತಜ್ಞನಲ್ಲ, ನಂಗೆ ಗೊತ್ತಿಲ್ಲ ಅವು ಕೆಲಸ ಮಾಡ್ತಾವೆ ಇಲ್ಲ ಅನ್ನೋದನ್ನು ಇನ್ನೂ ಒಂದಿಷ್ಟು ಆಳವಾಗಿ ನಿಮ್ಮ ಮುಖಾಂತರ ವಿಷಯವನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಬೆಳೆ ವಿಮೆ ಕಟ್ಟಿದ ರೈತರಿಗೆ ಆ ಪಾಲು ಬರಲೇಬೇಕು. ಬೆಳೆ ವಿಮೆ ಆದಾಗ ಹಾಳಾದಾಗ ಆಗ್ರಹಿಸ್ತೀನಿ. ಇದನ್ನು ಸರಿಯಾಗದೇ ಇದ್ದರೆ ಸರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಮಾಡಿ ಸುಮಾರು 75,000ರಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೆ ಅವರಿಗೆ ಸಂಬಳ ತಿಂಗಳ ಕೊಡ್ತಾ ಇದ್ರು. ರಾಜ್ಯ ಮಟ್ಟದವರಿಗೆ, ಜಿಲ್ಲಾ ಮಟ್ಟದವರಿಗೆ. ಇಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಒಂದು ಸಮಿತಿ ಇದೆ, BR ಜಯಂತ್ರವರು ಅದರ ಅಧ್ಯಕ್ಷರು. ಅವರಿಗೂ ಸುಮಾರು 40,000 ಏನೋ ಸಂಬಳ ಬರುತ್ತೆ. ಸದಸ್ಯರು ಕೂಡ 10,000 ಏನೋ ಕೊಡ್ತಾರೆ ಹೇಳ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಆದರೆ ಇವತ್ತು ಇದೇ ರಾಜ್ಯ ಸರ್ಕಾರ ಇದರ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಜಾರಿ ಆಗಿಲ್ಲ. ಸುಮಾರು 1,71,000 ಜನ ಸತ್ತೋದವರಿಗೆ ದುಡ್ಡು ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಇದರ ಹಿಂದೆ ಆ ಯೋಜನೆಯನ್ನು ನಿಲ್ಲಿಸ್ತಕ್ಕಂಥ ಒಂದು ಹುನ್ನಾರ ಇದೆ, ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಈ ಗ್ಯಾರಂಟಿ ಸಮಿತಿ ಯಾಕೆ ಬೇಕಾಗಿತ್ತು? ಗ್ಯಾರಂಟಿ ಸಮಿತಿ ಏನು ಕೆಲಸ ಮಾಡ್ತು? ಸಾಗರದಲ್ಲಿ ಗ್ಯಾರಂಟಿ ಸಮಿತಿ ಬಹಳ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳ್ತಾರೆ BR ಜಯಂತವರಿಗೆ. ಅವ್ರು ಹಾಗಾದ್ರೆ ಏನು ಮಾಡಿದ್ರು? ತಿಂಗಳ ಸಭೆ ನಡೆಸ್ತಾ ಇದ್ದಾರೆ, ಫೋಟೋಗಳನ್ನು ನೋಡಿದ್ದೀವಿ. ಏನು ಚರ್ಚೆ ಮಾಡ್ತಾರೆ? ಯಾರನ್ನಾರು ಅಂತ ಗೊತ್ತಾಗಲ್ಲ ಅವರಿಗೆ. ಅದನ್ನು ಇವರು ಇವತ್ತು ಸಾಗರದಲ್ಲಿ ಎಷ್ಟು ಜನ ಆಗಿದೆ ಅದನ್ನು ಹೇಳಿ. ಇಲ್ಲಿ ಸಾಗರದಲ್ಲಿ ಸಮರ್ಪಕ ಜಾರಿಯಾಗಿದ್ರೆ ಓಕೆ, ಅಡ್ಡಿಲ್ಲ, ಹೇಳ್ಬೇಕಲ್ಲ ಅದನ್ನ. ಇದು ಮೇಲ್ನೋಟಕ್ಕೆ ಇದನ್ನ ನಿಲ್ಲಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಇದೇ ಕ್ರಮಬದ್ಧವಾಗಿ SIR ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. SIR ಅಂದ್ರೆ ಏನು? ಅರ್ಹ ಮತದಾರರನ್ನ ಯಾರೂ ಕೂಡ ತಪ್ಪಬಾರದು, ಅನರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಇರಬಾರ್ದು ಅಂತ. ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಇದೇ ಕಾಂಗ್ರೆಸ್ ವಿರೋಧ ಮಾಡ್ತಾರೆ. ಇವರು ಇವತ್ತು ಗೃಹಲಕ್ಷ್ಮಿಯಲ್ಲಿ ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದ್ರ ಇವರು ಡಬಲ್ ಸ್ಟ್ಯಾಂಡರ್ಡ್, ದ್ವಂದ್ವ ನೀತಿಯನ್ನು ಇದು ತೋರಿಸ್ತಾ ಇದೆ.
ಹಾಗಾಗಿ ಏನು ಈ ಹುನ್ನಾರ ನಡೆಸ್ತಾ ಇದ್ದಾರೆ ಅಂದರೆ ಇದನ್ನು ನಿಲ್ಲಿಸಬೇಕು ಹುನ್ನಾರ ನಡೆಸ್ತಾ ಇದ್ದಾರೆ, ಇದು ಸಮರ್ಪಕವಾಗಿ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕ್ರಮವನ್ನು ವಹಿಸಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಸ್ಥಳೀಯ ಶಾಸಕರು ಈ ಗ್ಯಾರಂಟಿ ಸಮಿತಿಗೆ, ಸ್ಥಳೀಯ ಶಾಸಕರಿದ್ದಾರೆ, ಈ ಗ್ಯಾರಂಟಿ ಸಮಿತಿಯವರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಸಭೆಯನ್ನು ಮಾಡಬೇಕು, ಒಂದು ರಿವ್ಯೂ ಮೀಟಿಂಗನ್ನು ಮಾಡಬೇಕು ಅವ್ರು ಇಟ್ಕೊಂಡು. ಅವಾಗ ಮಾತ್ರ ಸಮರ್ಪಕವಾಗಿ ಅದು ಮುಟ್ಲಿಕ್ಕೆ ಸಾಧ್ಯ ಇರುತ್ತೆ. ಮುಂಚೆ ಎಲ್ಲರೂ ಹೇಳಿದ್ರು ಅವನಿಗೂ ಫ್ರೀ, ಇವನಿಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತದ್ದು. ಈಗ ಅವನು ಹೊರ ರಾಜ್ಯದವನು, ಇವ್ರು ಒಳ ರಾಜ್ಯದವರು, ಇವ್ರು ಸತ್ತೋಗಿದ್ದಾರೆ, ಇವ್ರು ಇದಕ್ಕೆ ಟ್ಯಾಕ್ಸ್ ಕಟ್ಟಿದವರು, ಈ ರೀತಿ ಗೊಂದಲಗಳನ್ನು ಇವರೇ ಸರ್ಕಾರದವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನು ಬಿಜೆಪಿ ಉಗ್ರವಾಗಿ ಕಾಣಿಸುತ್ತೆ. ಒಂದನೇದು. ಎರಡನೇದು, ಈ ರಾಜ್ಯ ಸರ್ಕಾರ 2023ರಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ, ಪೂರ್ಣವಾಗಿ ಹಿಂದೂ ವಿರೋಧಿ ಸರ್ಕಾರ, ಪೂರ್ಣವಾಗಿ ಹಿಂದೂ ವಿರೋಧಿ ಸರ್ಕಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 2008ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. 13ನೇ ವರ್ಷ 2013ನೇ ಇಸವಿವರೆಗೆ ಬಿಜೆಪಿ ಸರ್ಕಾರ ಆಡಳಿತವಿರುತ್ತೆ. 5 ವರ್ಷಗಳ ಕಾಲ ಎಲ್ಲ ಸಮಾಜಗಳಿಗೆ, ಎಲ್ಲ ಮಠ ಮಂದಿರಗಳಿಗೆ ಹೇರಳವಾಗಿ ವಿಶೇಷವಾಗಿ ಅನುದಾನವನ್ನು ಕೊಡ್ತಾರೆ. ಸುಮಾರು 50 ಲಕ್ಷದಿಂದ 5 ಕೋಟಿವರೆಗೂ ಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ದಾಖಲೆ ಇದೆ. ನಿಮ್ಗೆಲ್ಲರಿಗೂ ಸಾಗರದಲ್ಲೂ ಎಷ್ಟೋ ಸಮುದಾಯ ಭವನಗಳು ನಿರ್ಮಾಣ ಆಗಿದ್ದಾವೆ, ದೇವಸ್ಥಾನಗಳ ಅಭಿವೃದ್ಧಿ ಹೊಂದಿದ್ದಾವೆ, ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಈ 2008ರಿಂದ 2013ರವರೆಗೆ ಯಡಿಯೂರಪ್ಪನವರು ಮತ್ತು ನಮ್ಮ ಬಿಜೆಪಿ ಸರ್ಕಾರ ಇರುತ್ತೆ. ಅದರ ನಂತರ ಸಿದ್ದರಾಮಯ್ಯನವರು ಬರ್ತಾರೆ. 5 ವರ್ಷಗಳ ಕಾಲ ಒಂದೇ ₹1 ಯಾವುದೇ ಸಮುದಾಯಕ್ಕೆ ಕೊಡಲಿಲ್ಲ. ಒಂದೇ ನಗರದಲ್ಲಿ ಇರ್ತಕ್ಕಂಥ ಮಾನ್ಯ ಶಾಸಕರ ಮನೆ, ವಿಜಯನಗರದಲ್ಲಿ ಶಾಸಕರು ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ, ಮನೆಯನ್ನು ಕಟ್ಟಿದ್ದಾರೆ. ಇದ್ದಿದ್ದ ಮನೆ ತಗೊಂಡಿದ್ರು, ಈ ಮನೆ ಮತ್ತೆ ರಿನೋವೇಷನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಖಾಸಗಿ ಸಂಸ್ಥೆಗೆ ಸೇರಿರ್ತಕ್ಕಂಥ, ಅಂದ್ರೆ ಅದು ಯಾವುದೋ ಒಂದು ಗ್ರಂಥಾಲಯ ಸಮಿತಿ, ಅವ್ರಿಗೆ ಸೇರಿರ್ತಕ್ಕಂಥ ಒಂದು ಜಾಗ ಇದೆ, ಸರ್ಕಾರಿ ನಮ್ಮ ಇವರು ಯಾರು ನಗರಸಭೆಯಿಂದ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಾಗ. ಅದರಲ್ಲಿ ನಗರಸಭೆಯಿಂದ ಇರ್ತಕ್ಕಂಥ ಒಂದು ಬಾವಿ ಕೂಡ ಇದೆ. ಈ ಬಾವಿಯನ್ನ ಕಳೆದ ಬಾರಿ ಕೂಡ ಮುಚ್ಚಲಿಕ್ಕೆ ಹೊರಟಿದ್ರು, ಅದು ಶಾಸಕರು ಹೊರಟಿದ್ರು. ಅದೇನೋ ಅವ್ರದ್ದು ವಾಸ್ತು ನಂಬಿಕೆ, ಅವ್ರ ನಂಬಿಕೆ ಅವರಿಗಿದೆ, ಅದು ನಾನು ಪ್ರಶ್ನೆ ಮಾಡ್ತೀನಿ. ಅವ್ರು ಹೊರಟಿದ್ರು ಹಾಗೆ. ಆದರೆ ಇರ್ತಕ್ಕಂಥ ಸರ್ಕಾರಿ ಬಾವಿಯನ್ನು ಮುಚ್ಚತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಒಂದೇದು. ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ನಾಗರಿಕರಲ್ಲಿ ಆ ಕಾರ್ಯಕರ್ತರು ಸುರೇಶ್ ಅವರು ಇರ್ಬೋದು, ಸುರೇಶ್ ಕಂಬಳಿ ಅಂತ ಹೇಳಿ, ಆಮೇಲೆ ನಾರಾಯಣಮೂರ್ತಿ ಮೇಷ್ಟ್ರು, ಅವರು ಒಬ್ಬರು ಅಧ್ಯಾಪಕರ ಮೇಷ್ಟ್ರು ಆಗಿರ್ತಕ್ಕಂಥವ್ರು, ರಿಟೈರ್ಡ್, ಅವರು ಬಾವಿಗೆ ಹಾರ್ತೀವಿ ಅಂತ ಕೂತ್ಬಿಟ್ರು. ಆ ಸಂದರ್ಭದಲ್ಲಿ ಕೆಲಸವನ್ನು ನಿಲ್ಲಿಸಿದ್ರು. ಆದರೆ ಇತ್ತೀಚೆಗೆ ಮತ್ತೊಮ್ಮೆ ಅದನ್ನು ಆ ಬಾವಿಯನ್ನು ಕಾಂಪೌಂಡ್ ಸುತ್ತಲೂ ಹಾಕಿ ಆ ಬಾವಿಯನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ತುಂಬ ತೊಂದರೆ ಆಗಿದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಈ ಸಂದರ್ಭದಲ್ಲಿ ನಾನು ಆ ಸಂಸ್ಥೆಯ ಕಾರ್ಯದರ್ಶಿ ಅವರು ಹಿಂದೆ ನಾವು ಯಾವುದೇ ಕಾರಣಕ್ಕೂ ಬಾವಿಯನ್ನು ಮುಚ್ಚಬಾರದು ಅಂತ ಹೇಳಿ ಅವರೇ ಲೆಟರ್ ಕೊಟ್ಟಿದ್ರು. ಆದರೆ ಮೊನ್ನೆ ಅದು ಯಾಕಾಗಿ ಅವರು ಮತ್ತೆ ಬದಲಾವಣೆ ಆದರೂ ಗೊತ್ತಿಲ್ಲ, ಅದೇ ವ್ಯಕ್ತಿ ಈ ಬಾವಿಯನ್ನು ಮುಚ್ತೀವಿ, ತೊಂದರೆ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಲೆಟರ್ ಕೊಟ್ಟಿದ್ದಾರೆ. ಇದು ಆ ಸಂಸ್ಥೆಯವರ ಒಂದು ದ್ವಿಮುಖ ನೀತಿಯನ್ನು ತೋರಿಸ್ತಾ ಇದೆ. ಅವ್ರ ಮೇಲೆ ಏನು ಒತ್ತಡ ಇತ್ತು ಏನು ಅಂತ ಹೇಳ್ತಕ್ಕಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಅವ್ರಿಗೆ ಜಾಗ ಅವ್ರ ಸಂಸ್ಥೆದ ಹೌದು, ಆದರೆ ಬಾವಿ. ಸಾಗರ ಸೊರಬ ಪ್ರಾಂತ್ಯದ ಪ್ರತಿಬಿಂಬ ಕಾರ್ಯಕ್ರಮ ಜೂನ್ 21ರಂದು ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ನಡೆಯಲಿದೆ ಎಂದು ಹವ್ಯಕ ಮಹಾಸಭಾ ನಿರ್ದೇಶಕ ಹೋಬಾ ಅಶೋಕ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರತಿಬಿಂಬ ಕೇಂದ್ರ ಸಂಚಾಲಕ ದೀಪಕ್ ಮಾತನಾಡಿದರು. ಗೋಷ್ಠಿಯಲ್ಲಿ ಅರ್ಚನಾ ಸುಬ್ರಹ್ಮಣ್ಯ, ಶ್ರೀಧರ್ ಭೀಮನಕೋಣೆ, ಅಭಿರಾಮ್, ರಘುನಂದನ್, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಸಂಜೆ 6 ಗಂಟೆವರೆಗೆ ಈ ಪ್ರತಿಬಿಂಬ ಕಾರ್ಯಕ್ರಮವನ್ನು ನಡೆಸಿಕೊಂಡು ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಉದ್ಘಾಟಕರಾಗಿ ನಮ್ಮ ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷರಾದಂಥ ಮುರಳಿ ಗೀಜ್ಗಾರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ. ಅಧ್ಯಕ್ಷತೆಯನ್ನು ರಾಜಾರಾಮ್ ಹೊಸಬಾಳೆಯವರು ವಹಿಸಲಿಕ್ಕಿದ್ದಾರೆ. ವಿವಿಧ ಸ್ಪರ್ಧೆಗಳು ಬೆಳಿಗ್ಗೆ 9 ಗಂಟೆಯಿಂದನೇ ಪ್ರಾರಂಭವಾಗುತ್ತೆ. ಎಲ್ಲ ವಯೋಮಾನದವರಿಗೆ, 1ನೇ ತರಗತಿಯವರಿಗೆ ಅಂದರೆ 6 ವರ್ಷದ ಮಕ್ಕಳಿಗೆ, 6 ವರ್ಷದ ಒಳಗಿನ ಮಕ್ಕಳಿಗೆ, 7ರಿಂದ 12 ವರ್ಷದ ಮಕ್ಕಳಿಗೆ, 12ರಿಂದ 18 ವರ್ಷದ ಮಕ್ಕಳಿಗೆ, ಹಾಗೆಯೇ 18 ವರ್ಷದ ಮೇಲ್ಪಟ್ಟು, ಈ ರೀತಿ ನಾವು ಹಂತ ಹಂತವಾಗಿ ಕೂಡ ಈ ಸ್ಪರ್ಧೆಗಳು, ವಿವಿಧ ಸ್ಪರ್ಧೆಗಳು ನಡೀಲಿಕ್ಕಿದೆ. ಈ ಸಾರಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆಗೆ ಅಳವಡಿಸಿಕೊಂಡಿದ್ದೇವೆ. 8ನೇ ತರಗತಿಯಿಂದ ದ್ವಿತೀಯ PUC ವರೆಗಿನ ಮಕ್ಕಳಿಗೆ ಇವತ್ತಿನ ಈ ಒಂದು ಆಧುನಿಕ ಶಿಕ್ಷಣದಲ್ಲಿ
ಮಕ್ಕಳು ಭಾಳ ಒತ್ತಡದಲ್ಲಿರ್ತಾರೆ. ಅಂತಹ ಮಕ್ಕಳಿಗೆ ಒಂದು ಕಾರ್ಯಾಗಾರವನ್ನು ನಾವು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಮಾನಸಿಕ ಒತ್ತಡ ಮತ್ತು ಪರಿಹಾರಗಳು ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ಇದರ ಜೊತೆಗೆ ಜೋಡಣೆ ಮಾಡಿಕೊಂಡಿದ್ದೇವೆ. SR ಅಚ್ಯುತರಾವ್ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆಯೇ ಹವ್ಯಕ ಮಹಾಸಭಾ ಮಹಿಳೆಯರನ್ನು ಸಂಘಟನೆ ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರಿನಲ್ಲಿ ಕೇಂದ್ರದಲ್ಲಿ ಮಾತ್ರ ಮಹಿಳೆ ವೇದಿಕೆ ಇತ್ತು. ಮುಂದಿನ ಹಂತದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಮಹಿಳೆಯರ ಸಂಘಟನೆ ಆಗಬೇಕು ಹೇಳೋ ದೃಷ್ಟಿಯಿಂದ ಈಗಾಗಲೇ ಮಹಿಳಾ ವೇದಿಕೆ ಸಂಚಾಲಕರಾಗಿ ಶ್ರೀಮತಿ ಅರ್ಚನಾ ಸುಬ್ರಹ್ಮಣ್ಯ ಅವರು ಸಾಗರ ತಾಲೂಕಿನ ಸಂಚಾಲಕಿ ಆಗಿದ್ದಾರೆ, ಸಾಗರ ಪ್ರಾಂತ್ಯಕ್ಕೆ. ಇವರ ನೇತೃತ್ವದಲ್ಲಿ ಅವತ್ತು ಮಹಿಳಾ ವೇದಿಕೆ ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಹವ್ಯಕ ಮಹಾಸಭಾ ಅಧ್ಯಕ್ಷರಾದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರು ಉಪಸ್ಥಿತಿ ಇರ್ತಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ, ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಹವ್ಯಕ ಮಹಿಳಾ ವೇದಿಕೆ ಕೇಂದ್ರ ಸಂಚಾಲಕಿ ಶ್ರೀಮತಿ ಮಧುರಾ ಗಾಂವ್ಕರ್ ಕೂಡ ಅವತ್ತಿನ ಮಹಿಳಾ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಸಂಜೆ ನಡೆಯುವಂಥ ಸಮಾರೋಪದಲ್ಲಿ ಮುಖ್ಯ ಅತಿಥಿಗಳಾಗಿ ಆಯಿತು. ಈಗ ಒಂದು 6-7 ವರ್ಷದಿಂದ ಕೇಂದ್ರೀಕರಣಗೊಂಡು ಹವ್ಯಕರು ಜಾಸ್ತಿ ಇರುವಂಥ ಪ್ರದೇಶಗಳಾದ ಮಲೆನಾಡಿನ ಸಾಗರ, ಹೊಸನಗರ ಪ್ರಾಂತ್ಯ, ಉತ್ತರ ಕನ್ನಡದ ಶಿರಸಿ, ಯಲ್ಲಾಪುರ, ಸಿದ್ದಾಪುರ ಭಾಗ, ಮಂಗಳೂರಿನ ಪುತ್ತೂರು, ಇಲ್ಲಿ ವಿಕೇಂದ್ರೀಕರಣಗೊಂಡು ಕಳೆದ 4-5 ವರ್ಷದಿಂದ ಪ್ರತಿಬಿಂಬವನ್ನು ಈ ಪ್ರಾಂತ್ಯಗಳಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಈ ವರ್ಷ ಒಟ್ಟು 13 ಪ್ರಾಂತ್ಯಗಳಲ್ಲಿ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ 6 ಕಡೆ ಆಗಿದೆ. 6 ಪ್ರಾಂತ್ಯಗಳಲ್ಲಿ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಹೊಸನಗರ ಪ್ರಾಂತ್ಯ ಅಂದರೆ ತುಮ್ರಿಯಲ್ಲೇ ಈಗಾಗಲೇ ಆಗಿದೆ. ಆನಂತರ ಹುಬ್ಬಳ್ಳಿ ಧಾರವಾಡದಲ್ಲಿ ಆಯಿತು, ಶಿವಮೊಗ್ಗದಲ್ಲಿ ಆಗಲಿಕ್ಕಿದೆ, ಶಿವಮೊಗ್ಗ ನಗರದಲ್ಲೇ, ಮತ್ತು ಮಂಗಳೂರು ಭಾಗದಲ್ಲಿ ಪುತ್ತೂರು, ಕಾಸರಗೋಡಲ್ಲಿ ಆಗಲಿಕ್ಕಿದೆ. ನಮ್ಮ ರಾಜ್ಯದ ಹೊರತಾಗಿ ಹವ್ಯಕರು ಇರುವಂಥ ಗೋವಾದಲ್ಲಿ ಮತ್ತು ಮುಂಬೈ, ಪೂನಾ ಭಾಗದಲ್ಲಿ, ಮುಂಬೈಯಲ್ಲಿ ಈ ವರ್ಷ ಪ್ರತಿಬಿಂಬ ಇನ್ನು 1-2 ತಿಂಗಳಲ್ಲಿ ಆಗಲಿಕ್ಕಿದೆ. ಅದರ ಜೊತೆಗೆ ಇಲ್ಲಿ ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರತಿಬಿಂಬ ಸ್ಪರ್ಧಾ ಕಾರ್ಯಕ್ರಮದ ಜೊತೆಗೆ ಪ್ರೇರಣಾ ಅಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೇಗೆ ತೊಡಗಿಕೊಳ್ಬೇಕು, ಆಸಕ್ತಿಯಿಂದ ಓದಿ ಹೆಚ್ಚಿನ ಅಂಕ ಪಡೆಯೋದು ಹೇಗೆ, ಒತ್ತಡ ಮುಕ್ತವಾಗಿ ಅಂಕವನ್ನು ಪಡೆಯೋದು ಹೇಗೆ, ಪರೀಕ್ಷೆಯ ಒತ್ತಡವನ್ನು ದೂರ ಮಾಡಿಕೊಳ್ಳೋದು ಹೇಗೆ ಅಂತ ಸ್ಫೂರ್ತಿದಾಯಕ ಭಾಷಣಕಾರರಾದ ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಶ್ರೀಗಳು ಮತ್ತು ಶ್ರೀ ಸುಜ್ಞಾನೇಶ್ವರ ಭಾರತಿ ಶ್ರೀಗಳ ಚಾತುರ್ಮಾಸ ಕಾರ್ಯಕ್ರಮ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜುಲೈ 27ರಿಂದ ಸೆಪ್ಟೆಂಬರ್ 29ರವರೆಗೆ ನಡೆಯುವ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಳ್ಳಲು ಸಮಾಜದ ಪ್ರಮುಖರು ಕರೆ ನೀಡಿದ್ದಾರೆ. ಮೋಹನ್ ಶೇಟ್, ಅರುಣ್ ಕುಮಾರ್, ಮಂಜುನಾಥ್ ಶೇಟ್, ಸೂರ್ಯಕಾಂತ್ ಶೇಟ್, ಗಣೇಶ್, ಸಂತೋಷ್ ಶೇಟ್, ಪ್ರಶಾಂತ್ ಶೇಟ್, ಮಮತಾ, ರಾಜಕುಮಾರ್ ಶೇಟ್, ಮಹಾಬಲೇಶ್ವರ್ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.